ನಮಸ್ಕಾರ ಸ್ನೇಹಿತರೆ. ಕನ್ನಡದ ನಟನೊಬ್ಬ ಹಾಲಿವುಡ್ ಮೀಡಿಯಾಗಳಲ್ಲಿ ಕುಳಿತುಕೊಂಡು ಕನ್ನಡ ಸಿನಿಮಾಗಳ ಪ್ರಚಾರ ಮಾಡುತ್ತಿದ್ದಾರೆ. ಹೌದು, ಅದು ಬೇರೆ ಯಾರೂ ಅಲ್ಲ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಹೌದು, ಯುನೈಟೆಡ್ ಸ್ಟೇಟ್ಸ್ನ ಲಾಸ್ ಏಂಜಲೀಸ್ನಲ್ಲಿ ಸಿನಿಮಾಕಾನ್ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಯಶ್ ಅವರು ತಮ್ಮ ನಟನೆಯ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ ಹಾಗೂ ಹಾಲಿವುಡ್ನ ಮೀಡಿಯಾಗಳಲ್ಲಿ ಕುಳಿತುಕೊಂಡು ಈ ಸಿನಿಮಾಗಳ ಪ್ರಚಾರಗಳನ್ನು ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಯಶ್ ಅವರು ಹಾಲಿವುಡ್ ಮೀಡಿಯಾಗಳಲ್ಲಿ ಕುಳಿತುಕೊಂಡು ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾಗಳ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. KGF ಸರಣಿ ಚಿತ್ರಗಳ ಮೂಲಕ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿರುವ ಯಶ್ ಅವರು ಈಗ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮುಂದೆ ಒಂದು ಅಬ್ಬರಿಸಲು ಸಜ್ಜಾಗುತ್ತಿದ್ದಾರೆ. ಸದ್ಯದ ಮಟ್ಟಿಗೆ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾಗಳ ಮೂಲಕ ಪ್ಯಾನ್ ವರ್ಲ್ಡ್ ಅಭಿಮಾನಿಗಳನ್ನು ಮುಟ್ಟುವಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರಯತ್ನಿಸುತ್ತಿದ್ದಾರೆ. ಇದರ ಪ್ರಯುಕ್ತವಾಗಿ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದ ಪ್ರಚಾರದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದರ ಭಾಗವಾಗಿ ಇತ್ತೀಚೆಗೆ ರಾಮಾಯಣ ಸಿನಿಮಾದ ನಿರ್ಮಾಪಕ ನಿಮಿತ್ ಮಲ್ಹೋತ್ರಾ ಹಾಗೂ ಯಶ್ ಅವರು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿರುವ ಸಿನಿಮಾಕಾನ್ 2026 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಯಶ್ ಅವರು ಹಾಲಿವುಡ್ ಚಾನೆಲ್ಗಳಲ್ಲಿ ಸಂದರ್ಶನಗಳನ್ನು ನೀಡಿದ್ದಾರೆ. ಯಶ್ ಅವರ ಮೊದಲ ಹಾಲಿವುಡ್ ಸಂದರ್ಶನ ಇದಾಗಿದ್ದು, ಇದು ಕನ್ನಡಿಗರಿಗೆ ಹಾಗೂ ಯಶ್ ಅವರಿಗೆ ಹೆಮ್ಮೆಯ ವಿಚಾರವಾಗಿದೆ. ಹಾಲಿವುಡ್ನ ಪ್ರಸಿದ್ಧ ಆಂಕರ್ ನಿಕ್ಕಿ ನೊವಾಕ್ ಅವರು ಯಶ್ ಅವರ ಸಂದರ್ಶನ ಪಡೆದಿದ್ದಾರೆ. ಇದೇ ವೇಳೆ ಯಶ್ ಅವರು ಸ್ಟುಡಿಯೋದಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಯಶ್ ಅವರು ನೀಲಿ ಬಣ್ಣದ ಜಾಕೆಟ್, ಜೀನ್ಸ್ ಪ್ಯಾಂಟ್ ಧರಿಸಿದ್ದು ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಹಾಲಿವುಡ್ ಮೀಡಿಯಾದಲ್ಲಿ ಕುಳಿತಿರುವಂತಹ ಯಶ್ ಅವರು ತಮ್ಮ ಮುಂದಿನ ಸಿನಿಮಾ ಬಿಡುಗಡೆಗೆ ತಯಾರಾಗಿರುವಂತಹ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂದು ನೋಡುವುದಾದರೆ, ಜೂನ್ ತಿಂಗಳಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆಗೆ ಬರಲಿದೆ. ಆದರೆ ಚಿತ್ರತಂಡ ಇನ್ನೂ ಕೂಡ ಸಕ್ರಿಯವಾಗಿ ಸಿನಿಮಾದ ಪ್ರಚಾರದ ಕೆಲಸವನ್ನು ಆರಂಭಿಸಿಲ್ಲ. ಆದರೆ ರಾಮಾಯಣ ಸಿನಿಮಾದ ಪ್ರಚಾರದ ಕಾರ್ಯಕ್ರಮದಲ್ಲಿ ಯಶ್ ಅವರು ತಮ್ಮ ಟಾಕ್ಸಿಕ್ ಸಿನಿಮಾದ ಪ್ರಚಾರವನ್ನು ಆರಂಭಿಸಿದ್ದಾರೆ. ಹಾಲಿವುಡ್ ಮೀಡಿಯಾಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಯಶ್ ಅವರು ಹೇಳಿದ ಮಾತು ಹೀಗಿದೆ. ಟಾಕ್ಸಿಕ್ ಸಿನಿಮಾ ನೀವಂದುಕೊಂಡ ಹಾಗೆ ಇಲ್ಲ, ಕಾಣುವುದೇ ಒಂದು, ಆದರೆ ಅಲ್ಲಿ ಇರುವುದೇ ಒಂದು ಎಂದು ಅಚ್ಚರಿಯ ಹೇಳಿಕೆ ಒಂದನ್ನು ಯಶ್ ಅವರು ನೀಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಕಥೆಯ ಬಗ್ಗೆ ಹೇಳುವುದಾದರೆ, ಹಲವು ಪದರಗಳನ್ನು ಒಳಗೊಂಡ ಸೂಕ್ಷ್ಮವಾದ ಕಥೆಗಳನ್ನು ಟಾಕ್ಸಿಕ್ ಹೊಂದಿದೆ. ಮೇಲ್ನೋಟಕ್ಕೆ ಟಾಕ್ಸಿಕ್ ಸಿನಿಮಾದಲ್ಲಿ ಕೇವಲ ಗ್ಯಾಂಗ್ ವಾರ್ಗಳು ಹಾಗೂ ಬ್ರುಟಾಲಿಟಿಯನ್ನು ನೋಡಬಹುದು. ಆದರೆ ಆಳದಲ್ಲಿ ಅದು ಬೇರೆಯದ್ದೇ ಅಂಶಗಳನ್ನು ಒಳಗೊಂಡಿದೆ. ಮೇಲ್ನೋಟಕ್ಕೆ ಹಿಂಸಾತ್ಮಕ ಹಾಗೂ ಆಕ್ಷನ್ ಸಿನಿಮಾ ಎಂದು ಇದು ಕಾಣುತ್ತದೆ. ಆದರೆ ಟಾಕ್ಸಿಕ್ ಸಿನಿಮಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿಯಾಗಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ಮಾನವೀಯ ಮೌಲ್ಯಗಳನ್ನು ತಿಳಿಸಿಕೊಡುವ ಕಥೆಯನ್ನು ಹೊಂದಿದೆ ಎಂದು ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಚ್ಚರಿಯ ಅಂಶಗಳನ್ನು ಹೊರಹಾಕಿದ್ದಾರೆ. ಇವರ ಮಾತು ಕೇಳಿದರೆ ಟ್ರೈಲರ್ನಲ್ಲಿ ನೋಡಿದಂತಹ ಸಿನಿಮಾಗೂ ಹಾಗೂ ಯಶ್ ಅವರ ಬಾಯಲ್ಲಿ ಹೇಳಿದಂತಹ ಟಾಕ್ಸಿಕ್ ಸಿನಿಮಾದ ಕಥೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ತಿಳಿದುಬರುತ್ತದೆ. ಆದರೆ ಈ ಕುತೂಹಲಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬ್ರೇಕ್ ಬೀಳಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲು ತಯಾರಿ ನಡೆಸಿದೆ. ಆದರೆ ಕನ್ನಡದ ನಟನೊಬ್ಬ ಹಾಲಿವುಡ್ ವೇದಿಕೆಯ ಮೇಲೆ ಕುಳಿತುಕೊಂಡು ಇಂಟರ್ವ್ಯೂ ನೀಡುತ್ತಿರುವುದು ಹಾಗೂ ಹಾಲಿವುಡ್ ಮೀಡಿಯಾಗಳಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡಿರುವುದನ್ನು ನೋಡಿದರೆ ನಮ್ಮ ಕನ್ನಡಿಗರಿಗೆ ಇದು ಒಂದು ರೀತಿಯ ಹೆಮ್ಮೆಯ ವಿಚಾರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಸಿನಿಮಾಗಳ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.